ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಭಕ್ತಿ ನಿನ್ ಹೆಂಡತಿ ಆಗ್ತಿದ್ದಳ್ ತಾನೆ? ಅಲ್ಲ, ಆ ಭಕ್ತಿನ ಪೆದ್ದಿ ಅನ್ಬೇಕೋ ಅಥವಾ ಬುದ್ಧಿನೇ ಇಲ್ಲ ಅನ್ಬೇಕೋ ಗೊತ್ತಾಗ್ತಿಲ್ಲ. ಯಾರಾದ್ರೂ ಕೆಂಡದ ಮೇಲೆ ಕಾಲಿಟ್ರೆ ಕಾಲ್ ಸುಡೋದಿಲ್ವಾ? ಎಲ್ಲ ನನ್ನ ಪ್ರೀತಿ ಮಹಿಮೆ ಮೇಡಮ್. ಮತ್ತೆ ಆ ಬನಶಂಕರಮ್ಮನು ನನ್ನ ಪರವಾಗೇ ಇರೋದು. ಅದಕ್ಕೆ ಅವಳು ಬಾಯಲ್ಲಿ ಕೆಂಡದ ಮಾತು ಬಂದಿದ್ದು. ಹೋಗ್ಲಿ ಬಿಡಿ ಮೇಡಮ್. ಆ ಕೆಂಡ ಆರೋಕ್ಕೂ ಮುಂಚೆ ನನ್ ಚಿನ್ಕುಳಿನ ನಿಮ್ ಮನೆಯಿಂದ ಕರ್ಕೊಂಡು ಹೋಗ್ತಾ ಇರ್ತೀನಿ. ಮೊದ್ಲು ಆ ಕೆಲಸ ಮಾಡಿ ಪುಣ್ಯ ಕಟ್ಕೊಳಪ್ಪ. ಹೌದು, ನಿನ್ ಭಕ್ತಿನ ನಿನ್ ಮೊದಲನೇ ಹೆಂಡತಿ ತರ ನೋಡ್ಕೋತೀಯೋ ಇಲ್ಲ ಎರಡನೇ ಹೆಂಡತಿ ತರ ನೋಡ್ಕೋತೀಯೋ? ಅಲ್ಲ, ನಿನ್ ಮೊದಲನೇ ಹೆಂಡತಿ ನೇಣ್ ಹಾಕೊಂಡ್ ತಾನೇ ಸತ್ತೋಗಿದ್ದು. ಇನ್ನು ಎರಡನೇ ಹೆಂಡತಿ ಎಲ್ಲಿ ಓಡೋದ್ಲೋ ಅಡ್ರೆಸ್ಗೆ ಇಲ್ಲ. ಇನ್ನು ಭಕ್ತಿ ಕತೆ ಏನೋ. ನೀನ್ ನಿಜ ಹೇಳ್ದೇ ಇದ್ರೆ ಯಾವ ದೇವ್ರು ಏನು ಮಾಡಕ್ಕಾಗಲ್ಲ. ಅಮ್ಮನ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ಆದಿತ್ಯ. ಯಾಕೆ ಮಾತಾಡಬಾರ್ದು ಭಕ್ತಿ? ಆ ಮೃತ್ಯುಂಜಯ ಮಾಡಿರೋ ಕೆಲಸ ಇಲ್ಲಿ ಯಾರಿಗೂ ಒಪ್ಪಿಗೆ ಇಲ್ಲ. ಇರೋ ವಿಚಾರನ ಹೇಳೋದಕ್ಕೆ ಯಾಕೆ ಹಿಂಜರಿಕೆ ನಿಂಗೆ? ಶ್ರೀಕಾಂತ್ ಅಣ್ಣ, ನೀನ್ ಯಾಕೆ ಇವನ್ ತರ ಮಾತಾಡ್ತಿದ್ಯಾ? ಅಮ್ಮ ಹೇಳ್ದಂಗೆ ಇದೆಲ್ಲ ಹೆಣ್ಮಕ್ಳಿಗೆ ಕಳಂಕನೆ. ಇಲ್ಲಿರೋ ಜನ ನನ್ ಮಾತ್ನ ನಂಬೋದು, ಆದ್ರೆ ಮನ್ಸಲ್ಲಿ ಅಷ್ಟೊತ್ತಲ್ಲೊಬ್ಳೆ ಯಾರಿಗೂ ಹೇಳ್ದಲೆ ಯಾಕೆ ಹೋಗ್ಬೇಕಾಗಿತ್ತು? ಮನೆಯವ್ರನ್ನ ಕರ್ಕೊಂಡು ಹೋಗ್ಬೋದಾಗಿತ್ತು, ಫೋನ್ ಮಾಡ್ಬೋದಾಗಿತ್ತು, ಅದು ಇದ್ದು ಅಂತ ಮನ್ಸಲ್ಲಿ 1000 ಪ್ರಶ್ನೆ ಕೊರಿತಾನೆ ಇರುತ್ತೆ. ಅದು ಶಾಶ್ವತವಾಗಿ ಹೋಗ್ಬೇಕು ಅಂದ್ರೆ ನಾನೀಗ ಮಾಡ್ಲೇಬೇಕು. ಲೂಸು, ದೊಡ್ಡ ಲೂಸ್ ನೀನು. ಜನ ಏನೇನೋ ಅನ್ಕೋತಾರೆ ಅಂತ ನಿನ್ನೆ ಶಿಕ್ಷೆ ಅನುಭವಿಸೋದು ಎಷ್ಟು ಸರಿ ಹೇಳು? ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ಭಕ್ತಿ. ಅದೆಲ್ಲ ಅಮ್ಮ ನೋಡ್ಕೋತಾಳೆ. ಅಮ್ಮ 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 ಸಾಕು. ನೀನ್ ಹೇಳೋ ತರ ನಿಮ್ಮಮ್ಮ ನಿನ್ನ ಕಾಪಾಡೋದೇ ಆಗಿದ್ರೆ ನಿನ್ನ ಅವನು ಹೊತ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮಮ್ಮ ಏನ್ ಮಾಡ್ತಿದ್ಲು? ಅದಕ್ಕೆ ಅಮ್ಮ ನಿನ್ನ ಕಳ್ಸಿದ್ದು. ಏನಂದೆ ಭಕ್ತಿ? ಆದಿತ್ಯನ? ಹೌದು ಅಣ್ಣ, ಮೃತ್ಯುಂಜಯನನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿಗೆ ಬಂದು ಕಾಪಾಡಿದ್ದು ಆದಿತ್ಯನೇ. ನಿಂತ್ಕೊಳ್ಳೋ. ಆದಿತ್ಯನೇ ನನ್ನ ಕಾಪಾಡಿದ್ದು. ಈಗ ಇಲ್ಲ ಹೇಳಿದೆ ಊರವ್ರ ಮುಂದೆ ಹೇಳಕ್ ಏನ್ ನಿಂಗೆ? ಶ್ರೀಕಾಂತ್ ಅಣ್ಣಂಗೆ ಗೊತ್ತಾದ ಹಾಗೆ ಊರವ್ರಿಗೂ ಗೊತ್ತಾಗ್ಲಿ. ಥ್ಯಾಂಕ್ ಯು ಆದಿತ್ಯ. ನನ್ನ ತಂಗಿಯಾಗೆ ಜೋಪಾನವಾಗಿ ಮನೆ ಕರ್ಕೊಂಬಂದಿರೋದಕ್ಕೆ ಥ್ಯಾಂಕ್ಸ್. ಅಯ್ಯೋ, ಏನ್ ಮಾಡ್ತಿದ್ದೀರಾ? ದಯವಿಟ್ಟು ಹೀಗೆಲ್ಲ ಮಾಡಬೇಡಿ. ನೋಡು, ಎಲ್ರೂ ಮುಂದೆ ಮನೆಯವ್ರನ್ನ ಸೋಲೋ ಹಾಗೆ ಮಾಡ್ತಿದ್ಯಾ. ಹಾಗಿದ್ರೆ ಏನ್ ಮಾಡ್ಬೇಕಿತ್ತು? ಏನ್ ಮಾಡ್ಬೇಕಿತ್ತು ಅಂದ್ರೆ ಇರೋದನ್ನ ಹೇಳ್ಬೇಕಿತ್ತು. ಆಗ ಮೃತ್ಯುಂಜಯನ್ ಜೊತೆ ಬಿಟ್ಟು ನಿನ್ ಜೊತೆ ಇದೆ ಅಂತ ಜನ ಮಾತಾಡ್ಕೋತಾರೆ ಹೊರತು ಅಂಟಿದ್ ಕಳಂಕ ಕರ್ಗಲ್ಲ. ಜನ ಯೋಚನೆ ಮಾಡೋದು ಹಂಗಲ್ಲ. ಭಕ್ತಿ ಎಂಥ ಒಳ್ಳೆ ವ್ಯಕ್ತಿ ಜೊತೆ ಇದ್ಲು, ನಿನ್ ಜೊತೆ ಕಾಲ ಕಳೆದ್ಲ ಅಂತೆಲ್ಲ ಯೋಚನೆ ಮಾಡಲ್ಲ ಅವರು. ಅವ್ರ ಪ್ರಾಮುಖ್ಯತೆ ಕೊಡೋದು ರಾತ್ರಿಗೆ. ನೀನ್ ಹೇಳ್ದಂಗೆ ನಾನ್ ಹೇಳಿದ್ರೆ ಜನ ನಿನ್ ಮೇಲೆ ಆರೋಪ ಮಾಡಿ ನೀನ್ ಇವನ್ ಜೊತೆಲಿ ಯಾಕಿದ್ದೆ ಅಂತ ತಿರ್ಗಾ ನನ್ನ ಮೇಲೆ ಬೆರಳು ಮಾಡಿ ತೋರಿಸ್ತಾರೆ. ಆದಿತ್ಯ, ಇದು ಸತ್ಯ ಸುಳ್ಳಿನ ಪ್ರಶ್ನೆ ಅಲ್ಲ, ನನ್ನ ಮನೆ ಮರ್ಯಾದೆ ಪ್ರಶ್ನೆ. ನನ್ನಿಂದ ಯಾರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲೋದು ನನಗಿಷ್ಟ ಇಲ್ಲ. ಸಹಾಯ ಮಾಡಿದ್ದ ನಿನ್ನನ್ನ ಜನ ಅನುಮಾನ ದೃಷ್ಟಿಲಿ ಪ್ರಶ್ನೆ ಮಾಡೋದನ್ನ
ನನ್ ಕೈ ಸಹಿಸೋಕು ಆಗಲ್ಲ. ಜೊತೆಗೆ ನನ್ ಮನೆಯವ್ರನ್ನ ನೋಡಿ ಜನ ಗುಸು ಗುಸು ಅಂತ ಮಾತಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ಅದಕ್ಕೆ ಈ ನಿರ್ಧಾರ. ಭಕ್ತಿ, ಒಂದ್ಸಲ ನನ್ನ ಮಾತು ಕೇಳೆ. ಅದು ಅಣ್ಣ, ನಾನ್ ಯಾರ ಮಾತನ್ನು ಕೇಳಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ. ಅದು ಹಾಗಲ್ಲ ಭಕ್ತಿ. ಭಕ್ತಿ, ನನ್ನ ಮಾತು ಕೇಳು. ಭಕ್ತಿ, ಭಕ್ತಿ ನಿಂತ್ಕೋ. ನನ್ನ ಮಾತು ಕೇಳೆ. ಯಾಕೆ ಹೀಗೆ ಆಡ್ತಿದ್ಯಾ? ಅಣ್ಣನ ಮಾತಿಗೆ ಮರ್ಯಾದೆ ಅಲ್ವಾ? ನಿಂತ್ಕೊಳ್ಳೆ. ಯಾ ದೇವಿ ಸರ್ವಭೂತೇಷು ಸತ್ಯರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಅಂತ ಹೇಳಿದ್ರೆ ಸಾಕು. ಎಲ್ಲಿದ್ರು ಪ್ರತ್ಯಕ್ಷ ಆಗಿ ಎಷ್ಟೇ ಕಷ್ಟ ಇದ್ರು ಕಾಪಾಡ್ತೀಯ ಅಂತ ಅಪ್ಪ ದಿನಕ್ಕೆ 1000 ಸರಿ ಹೇಳ್ತಿದ್ರು. ಸುಳ್ಳು ಅಂತ ಅರ್ಥ ಆಗೋಷ್ಟ್ರಲ್ಲಿ ಅಪ್ಪನೇ ನಮ್ಮನ್ನ ಬಿಟ್ಬಿಟ್ಟು ಹೋದ್ರು. ಅಲ್ಲ, ನಿನ್ನ ಸ್ವಾರ್ಥಕ್ಕೋಸ್ಕರ ಅವತ್ತವ್ರನ್ನ ಕಳಿಸ್ಬಿಟ್ಟೆ. ಯಾಕೆ ನೀನ್ ಇಷ್ಟೊಂದು ಸ್ವಾರ್ಥಿ? ನಿನ್ನ ನಮ್ದವ್ರಿಗೆ ಎಲ್ರಿಗೂ ಮೋಸ ಮಾಡ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ. ಈಗ ಹೋದ್ಲಲ್ಲ ಅವಳು ನಿನ್ನ ಕಲ್ಲಲ್ಲಿ ಸೃಷ್ಟಿಯಾಗಿದ್ಯಾ ಅನ್ಕೊಂಡ್ಬಿಟ್ಟಿದ್ದಾಳೆ. ಆದ್ರೆ ನಿನ್ ಮನ್ಸೆ ಕಲ್ಲು ಅನ್ನೋದು ಅವಳಿಗೆ ಗೊತ್ತಿಲ್ಲ. ನನ್ನಷ್ಟೇ ಅವಳು ನೋವು ಅನ್ಭವಿಸ್ತಿದ್ರು ಅದ್ ಹೇಗ್ ನಿನ್ನ ನಂಬಿದಾಳೆ ಅಂತ ನನಗೆ ಗೊತ್ತಿಲ್ಲ. ನೀನಿದ್ಯಲ್ಲ, ನೀನು ಮಾಯೆ. ಎಲ್ರಿಗೂ ಮಂಕ್ ಬುದ್ಧಿ ಅರ್ಚಿದ್ಯಾ. ಅಲ್ಲ, ನಂಗ್ ಒಂದ್ ಅರ್ಥ ಆಗ್ತಿಲ್ಲ. ಪುಟ್ ಮಗು ಕೆಂಡದ ಮೇಲೆ ಕಾಲಿಟ್ರೆ ಕಾಲ್ ಸುಡುತ್ತೆ, ಕಾಲ್ ಗಾಯ ಆಗುತ್ತೆ ಅನ್ನೋ ಜ್ಞಾನ ಇರುತ್ತೆ. ಅಂಥದ್ರಲ್ಲಿ ನಿನ್ನ ನಮ್ದವಳಿಗಿಲ್ಲ ಅಂದ್ರೆ ಶಾರದಮ್ಮ ಹೆತ್ತಮ್ಮ ಆದ್ರೂನು ಅವಳನ್ನ ಚಕ್ಲಿ ಅಂತ ನಿನ್ನ ಅಮ್ಮ ಅಂತ ಕರೀತಾಳೆ. ಅದಕ್ಕಾದ್ರೂ ಒಂಚೂರು ನಿನಗೆ ಕರುಣೆ ಬೇಡ್ವಾ? ಸತ್ಯ ಹೇಳಕ್ಕೆ ಧೈರ್ಯ ಇಲ್ಲ ಅಂದ್ಮೇಲೆ ನಿಮ್ಮಮ್ಮ ನಿನ್ ಜೊತೆ ಇದ್ದು ಏನ್ ಪ್ರಯೋಜನ ಭಕ್ತಿ? ಇವಳು ಬರ್ತಾಳೆ, ಕಾಪಾಡ್ತಾಳೆ ಅಂತ ಖಂಡಿತವಾಗ್ಲೂ ಅನ್ಕೋಬೇಡ. ಯಾಕೆಂದ್ರೆ ನಮ್ದೋರ್ ಕತ್ತನ ಯಾವಾಗ ಕತ್ತರಿಸ್ಬೇಕು, ಯಾವ ಟೈಮಿಗೆ ಕತ್ತರಿಸ್ಬೇಕು ಅನ್ನೋದು ಇವಳಿಗೆ ಕಾಪಾಡೋದಕ್ಕಿಂತ ಚೆನ್ನಾಗೇ ಗೊತ್ತಿದೆ. ಚಿಕ್ಕಿ, ನೀನ್ ನೋವು ಅನ್ಭವಿಸೋದನ್ನ ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ. ಭಾವನವ್ರೆ, ಎಲ್ಲ ಸಿದ್ಧ ಆಗಿದೆ. ನೀವೊಪ್ಪನೆ ಕೊಟ್ರೆ ಮುಂದಿನ ಕಾರ್ಯ ನಡೆಯುತ್ತೆ. ಪುಟ್ಟಿ, ಹೋಗು. ನಿಲ್ಲಮ್ಮ ಭಕ್ತಿ. ನೋಡಮ್ಮ, ಬೀಟೆ ಮರದ ಕೆಂಡ ತಾಯಿ, ನಾವು ಬಿಟ್ರು ಬೊಬ್ಬೆ ಬಿಡಲ್ಲ ಅಂತಾರೆ ಜನ. ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಯಮ್ಮ.